ಆ ನಡುವೆ ನವನೀತ್ ಶೆಣೆಯವರ ಸುಪುತ್ರ ಶ್ರೀ ಹರಿ ಶೆಣೆಯವರ 5ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮಾಚರಣೆಯ ನಡುವೆ ಅವರದೇ ಆದ ನವನೀತ್ ಶೆಣೆಯವರ ಯೂಟ್ಯೂಬ್ ಶ್ರೀ ಮಹಾಲಕ್ಷ್ಮಿ ಕ್ರಿಯೇಷನ್ ಕಾರ್ಕಳ ಇದರ ಲೋಗೋ ಅನಾವರಣ ಕಾರ್ಯಕ್ರಮವನ್ನು ಕೂಡ ನವನೀತ್ ಶೆಣೆಯವರು ಆಯೋಜಿಸಿದ್ದು, ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಜೊತೆಯಾಗಿರುವಂತಹ ಉದ್ಯಮಿಗಳಾಗಿರುವಂತಹ ಬೋಳ ಪ್ರಶಾಂತ್ ಕಾಮತ್ ಅವರು, ಪುರಸಭೆಯ ಮಾಜಿ ಸದಸ್ಯರಾಗಿರುವಂತಹ ಗಿರಿಧರ್ ಅವರು, ಹಾಗೆ ಮಾಧ್ಯಮ ಬಿಂಬದ ಸಂಪಾದಕರಾಗಿರುವಂತಹ ವಸಂತ್ ಸರ್ ಅವರು, ಹಾಗೆ ನಮ್ಮೊಂದಿಗಿರುವಂತಹ ಗುರುಗಳು, ಸಾಹಿತಿಗಳು ಆಗಿರುವಂತಹ ಹಿರಿಯರು ಆಗಿರುವಂತಹ ಮಿತ್ರಪ್ರಭಾ ಮೇಡಮ್ ಇವರೆಲ್ಲರನ್ನು ನವನೀತ್ ಶೆಣೆಯವರು ವೇದಿಕೆಗೆ ಕರೆತರಬೇಕಾಗಿ, ಹಾಗೆ ಶ್ರೀಹರಿ ಶೆಣೆಯವರು ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಶ್ರೀಹರಿ ಶೆಣೆಯವರನ್ನು ಕೂಡ ವೇದಿಕೆಗೆ ಕರೆತರಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಶ್ರೀಹರಿ ಶೆಣೆಯವರ 5 ವರ್ಷದ ಹುಟ್ಟುಹಬ್ಬದ ಸಂಭ್ರಮ. ಈ ಸಂಭ್ರಮದ ನಡುವೆ ನವನೀತ್ ಶೆಣೆಯವರು 2 ವರ್ಷಗಳಿಂದ ಯೂಟ್ಯೂಬ್ ವೇದಿಕೆಯಲ್ಲಿ ತನ್ನದೇ ಆದ ಕೆಲವೊಂದು ವಿಚಾರಧಾರೆಗಳನ್ನು ಹಂಚಿಕೊಂಡು ಬರುತ್ತಿದ್ದಾರೆ. ಆ ಒಂದು ಯೂಟ್ಯೂಬ್ಗೆ ಒಂದು ಲೋಗೋವನ್ನು ನೀಡಬೇಕನ್ನುವಂತ ಆಸೆ ಅವರದಾಗಿದ್ದು, ಮಗನ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಈ ಕಾರ್ಯಕ್ರಮವನ್ನು ಕೂಡ ಅವರು ಆಯೋಜಿಸಿದ್ದಾರೆ. ವೇದಿಕೆಗೆ ಆಗಮಿಸುತ್ತಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರಿಗೆ ನವನೀತ್ ಶೆಣೆ ಅವರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಉದಯಿಸುವ ಸೂರ್ಯನಿಗೆ ಹಕ್ಕಿಗಳ ಚಿಲಿಪಿಲಿ ರಾಗದ ಸ್ವಾಗತ ಎಂಬಂತೆ ಬಂದಂತ ಅತಿಥಿ ಅಭ್ಯಾಗತರೆಲ್ಲರಿಗೂ ನವನೀತ್ ಶೆಣೆ ಅವರ ಪರವಾಗಿ ಮಾತಿನ ಸ್ವಾಗತವನ್ನು ಕೋರುತ್ತಾ ಶ್ರೀಹರಿ ಶೆಣೆಯವರ 5ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮವನ್ನು, ಹಾಗೆ ಶ್ರೀ ಮಹಾಲಕ್ಷ್ಮಿ ಕ್ರಿಯೇಷನ್ಸ್ ಕಾರ್ಕಳ ಇದರ ಲೋಗೋ ಅನಾವರಣ ಕಾರ್ಯಕ್ರಮವನ್ನು ನೆರೆದಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರ ಜೊತೆಯಾಗಿ ದೀಪ ಪ್ರಜ್ವಲನೆಯ ಮೂಲಕ ಉದ್ಘಾಟಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಹರಿ ಶೆಣೆಯವರ ಬದುಕಿನಲ್ಲಿ ಆರೋಗ್ಯ, ಯಶಸ್ಸು, ಖುಷಿ ಸದಾ ತುಂಬಿರಲಿ. ನವನೀತ್ ಶೆಣೆಯವರ ಯೂಟ್ಯೂಬ್ ಶ್ರೀ ಮಹಾಲಕ್ಷ್ಮಿ ಕ್ರಿಯೇಷನ್ ಕಾರ್ಕಳ ಅವರು ಮತ್ತಷ್ಟು ಆ ಒಂದು ಯೂಟ್ಯೂಬ್ ನಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸುವಂತಾಗಲಿ, ಜನರಿಗೆ ನೀಡುವಂತಾಗಲಿ ಅನ್ನುವಂತ ಆಶಯದೊಂದಿಗೆ ಅತಿಥಿ ಅಭ್ಯಾಗತರು ಜೊತೆಯಾಗಿ ದೀಪವನ್ನು ಬೆಳಗುತ್ತಿರುವಂತಹ ದೀಪ ಈ ವೇದಿಕೆಯಲ್ಲಿ, ಹಾಗೆ ನೆರೆದಿರುವಂತಹ ಎಲ್ಲ ಹಿರಿಯರು ಕಿರಿಯರ ಆಶೀರ್ವಾದ ಎಂಬಂತೆ ಶ್ರೀಹರಿ ಶೆಣೆಯವರ ಬದುಕನ್ನು ಬೆಳಗುವಂತಹ ಬೆಳಕಾಗಲಿ ಎಂಬ ಆಶಯ ನಮ್ಮದಾಗಿದೆ. ಇದೇ ವೇಳೆ ಶ್ರೀ ಮಹಾಲಕ್ಷ್ಮಿ ಕ್ರಿಯೇಷನ್ ಕಾರ್ಕಳ ಇದರ ಲೋಗೋ ಅನಾವರಣವನ್ನು ಕೂಡ ವೇದಿಕೆಯಲ್ಲಿರುವಂತಹ ಅತಿಥಿ ಅಭ್ಯಾಗತರು ನೆರವೇರಿಸಿಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮಹಾಲಕ್ಷ್ಮಿ ಕ್ರಿಯೇಷನ್ಸ್ ಕಾರ್ಕಳ ಇಲ್ಲಿ ತನಕ ಯಾವುದೇ ರೀತಿಯಾದ ಒಂದು ಲೋಗೋ ಇಲ್ಲದವರು ವಿಡಿಯೋಗಳನ್ನು ಆ ಒಂದು ಯೂಟ್ಯೂಬ್ ಚಾನೆಲ್ ಅಲ್ಲಿ ಪ್ರಸ್ತುತಪಡಿಸಿದ್ರು. ಇದೀಗ ಅವರದ್ದೇ ಯೂಟ್ಯೂಬ್ಗೆ ಒಂದು ಅಧಿಕೃತವಾಗಿ ಒಂದು ಚಿತ್ರಣವನ್ನು ನೀಡಿದ್ದಾರೆ. ಅರಳುವ ಕಮಲದೊಂದಿಗೆ ಶ್ರೀ ಮಹಾಲಕ್ಷ್ಮಿ ಕ್ರಿಯೇಷನ್ಸ್ ಕಾರ್ಕಳ ಮತ್ತಷ್ಟು ಬೆಳಗಲಿ ಎನ್ನುವಂತಹ ಆಶಯದೊಂದಿಗೆ ಲೋಗೋ ಅನಾವರಣಗೊಳಿಸಿದಂತಹ ಎಲ್ಲ ಅತಿಥಿ ಅಭ್ಯಾಗತರಿಗೆ ಅಭಿನಂದಿಸುತ್ತಾ ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಜೊತೆಯಾಗಿರುವವರು ಶ್ರೀಯುತ
ಗಿರಿಧರ್ ಅವರು ಪುರಸಭೆಯ ಮಾಜಿ ಸದಸ್ಯರು, ಇವರು ನಮ್ಮ ಈ ದಿನದ ಸಂಭ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಸರ್. ಹರಿ ಓಂ. ಹರಿ ಓಂ. ಪ್ರಥಮವಾಗಿ ಪಡುತಿರುಪತೀಶನನ್ನು ನೆನಪಿಸಿಕೊಳ್ತಾ ಇಂದಿನ ಈ ಮುಸ್ಸಂದೆಯ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಮುಖ್ಯ ಅತಿಥಿಗಳಾದ ಹಾಗೂ ನಮ್ಮ ಮಿತ್ರರೂ ಆದ ಬೋಳ ಪ್ರಶಾಂತ್ ಕಾಮತ್ ಅವರೇ, ವಸಂತ್ ಅವರೇ, ಮೇಡಮ್ ಅವರೇ, ನವನೀತ್ ಶೆಣೈ ಅವರೇ ಹಾಗೂ ಇವತ್ತು ಕೇಂದ್ರ ಬಿಂದುವಾಗಿರುವ ಶ್ರೀ ಹರೀಶಣೈ ಅವರೇ ಹಾಗೂ ಇಂದು ನೆರೆದಿರ್ತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರೆ, ನವನೀತ್ ಅವರು ಒಂದು ತಿಂಗಳಿಂದ ಈ ಕಾರ್ಯಕ್ರಮದ ಹಿಂದೆ ಬಿದ್ದಿದ್ದಾರೆ. ಪಾಪ ಒಬ್ಬರೇ ನಡೆದಾಡ್ತಾ ಇರ್ತಾರೆ, ನೋಡ್ತಾ ಇದ್ದೇವೆ ನಾವು. ಅಷ್ಟು ಕಷ್ಟಪಟ್ಟು ಮಾಡ್ತಾ ಇರ್ಬೇಕಾದ್ರೆ ನಾವು ಕೂಡ ಅವರ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಂತ ಹೇಳುವ ಅಭಿಲಾಷೆಯಿಂದ ಇಂದು ಈ ಕಾರ್ಯಕ್ರಮಕ್ಕೆ ನಾವೆಲ್ಲ ಸೇರಿದ್ದೇವೆ. ನವನೀತ್ ಅವರು ನಮಗೆ ಸಾಧಾರಣ ಒಂದು 5-6 ವರ್ಷಗಳಿಂದ ಪರಿಚಯ. ನಮ್ಮ ಜೊತೆಯಲ್ಲಿ ರಾತ್ರಿ ವಾಕಿಂಗಿಗೆಲ್ಲ ಬರ್ತಿದ್ರು. ಅದೇ ರೀತಿ ಅವರ ಮಗ ಕೂಡ ಇತ್ತೀಚೆಗೆ ನಮ್ಮ ಜೊತೆಯಲ್ಲಿ ಬಂದು ರಾತ್ರಿ ವಾಕಿಂಗ್ ಅಲ್ಲಿ ಸೇರ್ಕೊಳ್ತಿದ್ದ. ಅವನ 5ನೇ ವರ್ಷದ ಹುಟ್ಟುಹಬ್ಬವನ್ನು ವಿಜೃಂಭಣೆಯಾಗಿ ಮಾಡ್ಬೇಕಂತ ಹೇಳುವಂತ ಅವರ ಆಸೆ ಇವತ್ತು ನೆರವೇರಿದೆ ಅಂತ ನಾನು ಎಣಿಸ್ತೇನೆ. ಅದೇ ರೀತಿ ಅವರು 1 ವರ್ಷದಿಂದ ಯೂಟ್ಯೂಬ್ ಚಾನೆಲ್ ಅನ್ನು ಪ್ರಾರಂಭ ಮಾಡ್ಬೇಕಂತ ಹೇಳ್ತಾ ಇದ್ರು. ಅದನ್ನು ಪ್ರಾರಂಭ ಮಾಡಿದ್ದಾರೆ ಕೂಡ, ಆದ್ರೆ ಅಧಿಕೃತವಾಗಿ ಅದನ್ನು ಪ್ರಾರಂಭಿಸಿರ್ಲಿಲ್ಲ. ಇವತ್ತು ಅದಕ್ಕೆ ಒಂದು ಕಮಲದ ಹೂವಿನ ಲೋಗೋ ಕೂಡ ಸಿಕ್ಕಿದೆ ಅಂತ. ಇವತ್ತು ಮಹಾಲಕ್ಷ್ಮಿ ಕ್ರಿಯೇಷನ್ಸ್ ಹೇಳುವಂತ ಯೂಟ್ಯೂಬ್ ಚಾನೆಲ್ ಅನ್ನು ಕೂಡ ಅವರು ಈ ಸಂದರ್ಭದಲ್ಲಿ ಉದ್ಘಾಟನೆ ಮಾಡಿದ್ದಾರೆ. ಅವರ ಈ ಯೂಟ್ಯೂಬ್ ಚಾನೆಲ್ಗೆ ಒಳ್ಳೇದಾಗ್ಲಿ, ಅವರಿಗೆ ಆ ಭಗವಂತ ಹರಿಸ್ಲಿ, ಮತ್ತು ಶ್ರೀ ಹರೀಶಣೈ ಅವರಿಗೆ ಕೂಡ ಆಯುಷ್ಯ ಆರೋಗ್ಯ ಎಲ್ಲ ಕೊಟ್ಟು ಆ ಭಗವಂತ ಹರಿಸ್ಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಬಂದಂತ ಎಲ್ರಿಗೂ ನಿಮ್ ಕೂಡ ಧನ್ಯವಾದ ಹೇಳ್ತಾ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಧನ್ಯವಾದಗಳು ಸರ್ ತಮ್ಮ ಶುಭ ಹಾರೈಕೆಗಳಿಗಾಗಿ. ಮುಂದುವರೆದಂತೆ ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿರುವವರು ಕಾರ್ಕಳದ ಪ್ರಮುಖ ಸುದ್ದಿವಾಹಿನಿಗಳಲ್ಲಿ ಒಂದಾಗಿರುವಂತಹ ಮಾಧ್ಯಮ ಬಿಂಬದ ಸಂಪಾದಕರಾಗಿರುವಂತಹ ಶ್ರೀಯುತ ವಸಂತ್ ಸರ್ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನಾಡಬೇಕಾಗಿ ವಿನಂತಿಸುತ್ತಿದ್ದೇನೆ. ಇಂದಿನ